ನಟ ಸಾರ್ವಭೌಮನಾಗಿ ಮಿಂಚುವುದಕ್ಕೆ ಬರ್ತಿದ್ದಾರೆ ಪವರ್ ಸ್ಟಾರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚಿತ್ರ ಅಂದ್ರೇನೆ ಹಾಗೆ ಸೆಟ್ಟಿರ್ತಿದ್ದಾಗೆ ಸಖತ್ ಸದ್ದು ಮಾಡ್ತವೆ. ಸದ್ಯ ಅಪ್ಪು ನಟ ಸಾರ್ವಭೌಮ ಸಿನಿಮಾದ ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಈ ಮುಂಚಿನ ರಾಜ್ಕುಮಾರ ಚಿತ್ರಕ್ಕಿಂತ ನಟ ಸಾರ್ವಭೌಮ ತುಂಬಾನೇ ಹೈಪ್ ಕ್ರಿಯೇಟ್ ಮಾಡಿದೆ. ಇಡೀ ದೇಶಕ್ಕೆ ಅದು ಗೊತ್ತು. ಪಾಲಿಟಿಕ್ಸ್, ಕ್ರೈಮು, ಸಿನಿಮಾ, ಸ್ಪೋರ್ಟ್ಸ್ ಯಾವುದೇ ಇದ್ರು ಪವರ್ಫುಲ್ ಸ್ಟೆಪ್ಸ್, ಸ್ಟೈಲಿಶ್ ಲುಕ್. ನಟ ಸಾರ್ವಭೌಮಕ್ಕೆ ಸ್ಯಾಂಡಲ್ವುಡ್ನ ಯಂಗ್ ಡೈರೆಕ್ಟರ್ ಪವನ್ ಒಡೆಯರ್ ಆಕ್ಷನ್ ಕಟ್ ಹೇಳ್ತಿದ್ರೆ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಪವನ್ ಒಡೆಯರ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬರ್ತಾ ಇರುವ ಎರಡನೇ ಸಿನಿಮಾ. ಈಗಾಗಲೇ ಈ ಜೋಡಿ ರಣವಿಕ್ರಮ ಅನ್ನೋ ಸೂಪರ್ ಹಿಟ್ ಮೂವಿಯನ್ನ ಕೊಡುಗೆಯಾಗಿ ನೀಡಿತ್ತು. ಇನ್ನು ರಣವಿಕ್ರಮ ಚಿತ್ರದಲ್ಲಿ ಡ್ಯಾನ್ಸ್ಗೆ ಅಷ್ಟಾಗಿ ಪ್ರಿಫರೆನ್ಸ್ ಕೊಟ್ಟಿರಲಿಲ್ಲ ಅನ್ನೋದು ಅಪ್ಪು ಅಭಿಮಾನಿಗಳ ಅಭಿಪ್ರಾಯವಾಗಿತ್ತು. ಹೀಗಾಗಿ ಈ ಬಾರಿ ಪವನ್ ಒಡೆಯರ್ ಪುನೀತ್ಗಾಗಿ ಕೊರಿಯೋಗ್ರಾಫರ್ ಭೂಷಣ್ ಅವರಿಂದ ಸಖತ್ ಸ್ಟೈಲಿಶ್ ಸ್ಟೆಪ್ಸ್ ಕಂಪೋಸ್ ಮಾಡಿಸುತ್ತಿದ್ದಾರೆ. ಇದನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡುವುದಕ್ಕೆ ಸಿನಿ ರಸಿಕರು ಕಾತುರದಿಂದ ಕಾಯ್ತಿದ್ದಾರೆ. ಅಂದಹಾಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಅಪ್ಪು ಹೇಗೆ ಕಾಣ್ತಾರೆ ಅನ್ನೋ ಕುತೂಹಲಕ್ಕೆ ಮೋಷನ್ ಪೋಸ್ಟರ್ ಬಿಡುಗಡೆ ಮಾಡೋದ್ರ ಮೂಲಕ ಉತ್ತರ ನೀಡಿತ್ತು ಚಿತ್ರತಂಡ. ಸಿನಿಮಾದ ಪೋಸ್ಟರ್ ನೋಡ್ತಾ ಇದ್ರೆ ಅಪ್ಪು ಜರ್ನಲಿಸ್ಟ್ ಕ್ಯಾರೆಕ್ಟರ್ ನಿರ್ವಹಿಸುತ್ತಿದ್ದಾರೆ ಅನ್ಸುತ್ತೆ. ಇನ್ನು ಈ ಸಿನಿಮಾಗೆ ನಟ ಸಾರ್ವಭೌಮ ಶೀರ್ಷಿಕೆಯೇ ಯಾಕೆ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೀಗೆ ಎಲ್ಲದರಲ್ಲೂ ಸಸ್ಪೆನ್ಸ್ ಕಾಯ್ದಿರಿಸಿಕೊಂಡಿರುವ ನಿರ್ದೇಶಕರು ಪ್ರೇಕ್ಷಕರನ್ನ ಥಿಯೇಟರ್ನತ್ತ ಸೆಳೆದಿದ್ದಾರೆ. ಚಕ್ರವ್ಯೂಹದಲ್ಲಿ ಒಂದಾಗಿದ್ದ ರಚಿತಾ ರಾಮ್ ಮತ್ತು ಪುನೀತ್ ಕೆಮಿಸ್ಟ್ರಿ ಈ ಚಿತ್ರದಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ? ಮತ್ತೊಬ್ಬ ನಾಯಕಿಯಾಗಿ ಅನುಪಮಾ ಪರಮೇಶ್ವರನ್ ಕೂಡ ಇದ್ದು ಈ ಇಬ್ಬರ ಜೊತೆ ಅಪ್ಪು ಮೋಡಿ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಟೀಸರ್ ನಲ್ಲಿ ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್, ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್ ಅನ್ನೋ ಬರಹವನ್ನ ನೋಡ್ತಾ ಇದ್ರೆ ಈ ಸಿನಿಮಾ ಅಪ್ಪು ಅಭಿಮಾನಿಗಳಿಗೆ ರಸದೌತಣವನ್ನ ನೀಡೋದು ಪಕ್ಕ. ಹಾಗಾದ್ರೆ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟು ಹಾಕಿರೋ ನಟ ಸಾರ್ವಭೌಮ ಯಾವಾಗ ರಿಲೀಸ್ ಆಗುತ್ತೆ? ಜಸ್ಟ್ ವೇಟ್ ಅಂಡ್ ಸೀ. ಡಿಜಿಟಲ್ ಡೆಸ್ಕ್, ಸರಳ ಜೀವನ.